ಅಮಾನವೀಯ ಘಟನೆ ನಡೆದಿದೆ. 3 ಜನರನ್ನ ಎನ್ಕೌಂಟರ್ ಮಾಡಲಾಗಿದೆ ಕೊಳ್ಳೇಗಾಲ ತಾಲೂಕಿನಲ್ಲಿ. ಇದು ಒಂದು ರೀತಿಯ ಅಮಾನವೀಯ ಮತ್ತು ನೇರವಾಗಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಅವರೇನಾದ್ರೂ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ, ಈಗ ವಿರೋಧ ಪಕ್ಷ ನಾಯಕರೇ ಫಸ್ಟ್ ಕ್ವಶನ್ ತಗೊಳ್ಳೋಣ, ಅದಾದ್ಮೇಲೆ ಅವಕಾಶ ಕೊಡ್ತೀನಿ ನೋಡಿ. ಅಲ್ಲಲ್ಲ, ಸದನ ನಡೆಯತಕ್ಕಂತ ಸಂದರ್ಭದಲ್ಲಿ ಆಗಿರೋದ್ರಿಂದ ನಿಮ್ಮ ಬೇರೆ ಯಾವುದಕ್ಕೂ ನೀವು ಕ್ವಶನ್ ಆನ್ಸರ್ ತಗೋಬೇಡಿ ಅಂತ ನಾವು ಹೇಳೋದಿಲ್ಲ. ಇದಕ್ಕೆ ಸರ್ಕಾರ ಮೊದಲು ಅವರನ್ನು ಹೇಳಿಕೆಯನ್ನು ಮಾಡಲಿ. ಈಗ ಇಮಿಡಿಯೇಟ್ಲಿ ಅದನ್ನ ತಹಸೀಲ್ದಾರರಿಗೆ ಒಪ್ಪಿಸಿದ್ದಾರೆ ಒಂದು ಎನ್ಕ್ವೈರಿಗೆ. ಇದು ಸಾಧುವಾದದ್ದಲ್ಲ. ನಮಗೆ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿ. ಅದಾದ ಮೇಲೆ ಇದನ್ನ ನೋಡಿ. ಈಗ ನಮ್ಮಲ್ಲಿ ಎಲ್ಲ ವಿಚಾರಗಳು ಕೂಡ ನಾವು ಫಸ್ಟ್ ಕ್ವಶನ್ ಅವರು ತಗೊಳ್ಳೋದು ನಮ್ಮ ಸಂಪ್ರದಾಯ. ಮನುಷ್ಯ ಫಸ್ಟ್ ಪ್ರಶ್ನೋತ್ತರ ತಗೊಳ್ತೀವಿ, ಅದಾದ್ಮೇಲೆ ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ. ನೋಡಿ, ಕ್ರಮದ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ಕ್ವಶನ್ಸ್ ಇದೊಂದು ಅಮಾನವೀಯ. ನಾನು ನಿಮ್ಗೆ ಹೇಳಿ, ಇದು ಒಂದೇ ಕುಟುಂಬದ 3ರನ್ನ ಗುಂಡಕ್ಕೆ ಕೊಲ್ಲೋದು ಅಂತಂದ್ರೆ ಅವರು ಮಾಡಿದ್ದೇನು? ಸರ್ಕಾರ ಇದನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಸರ್ಕಾರ ಅದ್ರ ಬಗ್ಗೆ ಅವ್ರು ಹೇಳಿ ಕೊಡ್ತಾರೆ. ಇಲ್ಲ, ಅದು ದಾರಿ ತಪ್ಪುವಂತ ಪರಿಸ್ಥಿತಿ ಇದೆ. ಆದ್ರಿಂದ ಈಗ ಮೊದಲು ಸರ್ಕಾರ ಅದನ್ನು ಹೇಳಿಕೆ ಮಾಡಿ, ಅದ ನಂತರ ಕ್ವಶನ್ ಆನ್ಸರ್ ಇಲ್ಲ. ದಯಮಾಡಿ ನೋಡಿ, ಆ ನೊಂದ ಕುಟುಂಬ 10 ಲಕ್ಷ ಕೊಟ್ಟು ಅರ್ಥ ಮಾಡಿ ಹೇಳಿದೀರಾ. ದಯವಿಟ್ಟು ನೀವು ಹೇಳಿದೀರಾ, ನಾನು ಸರ್ಕಾರ ಉತ್ತರ ಕೊಡ್ತೀನಿ. ನಾನು ಕೂತ್ಕೊಳ್ಳಿ. ಇಲ್ಲ, ಮೊದಲು ಸರ್ಕಾರ ಉತ್ತರ ಕೊಡ್ಲಿ, ಅದಾದ್ಮೇಲೆ ನಾವು ಮುಂದುವರಿಯೋಣ. ಮಂತ್ರಿಗಳೇ ಹೇಳಿದ್ದಾರೆ ಪುಟ್ಟರಂಗ ಶೆಟ್ಟಿ ಅಲ್ಲ ಏನಂತ ಅಂದ್ರೆ, ಇದು ಸಚೇತಕರೇ ಈಗ ವಿರೋಧ ಪಕ್ಷ ನಾವು ಮಾತಾಡ್ತಾ ಇರುವಾಗ ನೀವು ಎದ್ದು ನಿಂತ್ಕೊಳ್ತೀರ. ಅಲ್ಲಲ್ಲ, ನೀವು ನಿಂತ್ಕೊಳ್ಳೋದು ಸರಿಯಲ್ಲ. ಅಲ್ಲಲ್ಲ, ಅಲ್ಲ, ಅಲ್ಲ, ಹೋದವ್ರನ್ನೆಲ್ಲ ನೀವು ಶೂಟ್ ಮಾಡ್ತಾ ಹೋಗ್ಬಿಟ್ರೆ ಏನ್ ಫಾರೆಸ್ಟ್ ಎಲ್ಲ ಉಳಿದು ಬಿಡ್ತಾ? ಇವತ್ತು ಫಾರೆಸ್ಟ್ ಕಾಡುಗಳ್ಳರು ಯಾರು ಅಂತಂದ್ರೆ ಕಾಡನ್ನ ಕಾಯುವ ಅಧಿಕಾರಿಗಳೇ ಕಳ್ಳರು. ಕೊಲ್ಲುದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಈ ರೀತಿ ಅಮಾನುಷವಾಗಿ ಅದರಲ್ಲಿ ಅವ್ರ ಮೈನಾರಿಟೀಸು ಅವರನ್ನ ಏನು ಅವರ ರಕ್ಷಣೆ ಮಾಡ್ಬೇಕಾ? ಹೋಗಿ ಗುಂಡಾಕಿ ಕೊಲ್ಲುದು ಅಂತ ಹೇಳಿದ್ರೆ ನಾನೀಗಾಗ್ಲೇ ತಮ್ಗೆ ಹೇಳಿದ್ದೀನಿ, ಸರ್ಕಾರದಿಂದ ಉತ್ತರ ಕೊಡ್ತೀನಿ. ಈಗಲ್ಲ, ಐ ಕೆನಾಟ್ ಕಾಂಪ್ರಮೈಸ್ ಕ್ವಶನ್ ಆನ್ಸರ್. ದಯವಿಟ್ಟು ಕೂತ್ಕೊಳ್ಳಿ. ನೀವು ಪ್ರಶ್ನೆ ತಗೊಳ್ತೀವಿ. ಮೊದಲೇ ಸಭಾನಾಯಕರಿಗೆ ಹೇಮಲತಾ ನಾಯಕ್ ಬಿಡಿ. ನಾನು ಬೇರೆ ಕರಿತೀನಿ. ನಾನು ಈಗ ನಾನು ಮೊದಲು ಅರೆಸ್ಟ್ ಮಾಡಬೇಕು. ನಾನು ಹೇಳಿ ಅವ್ರನ್ನೆಲ್ಲನೂ ಓಡಾಡೋದು ಬಿಟ್ಬಿಟ್ಟು ನ್ಯಾಯ ಯಾವಾಗ ಕೊಡೋದು? ನಾನು ಸರ್ಕಾರ ನ್ಯಾಯ ಕೊಡೋದು ಯಾವಾಗ? ನಾನು ಸರ್ಕಾರ ಸದನ ಇಲ್ಲಿ ನಡೀತಾ ಇದೆ, ಆಗುತ್ತೆ. ನಾನು ಉತ್ತರ ಕೊಡ್ತೀನಿ. ನಾನು ಸ್ವಲ್ಪ ಅವಕಾಶ ಕೊಡಿ. ಆಯ್ತು, ಮನುಷ್ಯ ಕೂತ್ಕೊಳ್ಳಿ. ಸಭಾಪತಿಗಳೇ, ರಾಜ್ಯದಲ್ಲಿ ಯಾವುದೇ ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಅನ್ಯಾಯವಾಗಿದ್ರೆ ಅದನ್ನ ಸರಿಪಡಿಸೋದಕ್ಕೂ ಕೂಡ ಆಗಿದ್ದೇವೆ. ಆದ್ರೆ ಅವರು ನಂತರ ಚರ್ಚೆಗೆ ತೆಗೆದುಕೊಂಡಾಗ ಮಂತ್ರಿಗಳೇ ಬಂದು ಸರ್ಕಾರದ ಪರವಾಗಿ ಅವ್ರು ಉತ್ತರ ಕೊಡ್ತಾರೆ. ಈಗ ದಯವಿಟ್ಟು ಪ್ರಶ್ನೆ ಉತ್ತರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಈಗಾಗಲೇ FIR ಹಾಕ್ಬಿಟ್ಟಿದ್ದಾರೆ. FIR ಆಗೋಗಿದೆ. ನೀವು ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಅಂತಂದ್ರೆ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ. ಇದೇನು ಸಣ್ಣ ವಿಷಯವಾ? ಪ್ರಾಣಗಳನ್ನು ಕಳ್ಕೊಂಡಿದ್ರಿ. ಸಣ್ಣ ಮಂತ್ರಿಗಳ ಉತ್ತರ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಕೂಡ ನೀವು ಮತ್ತೆ ಕೇಳ್ಬೋದು. ಅಲ್ಲ, ಬರ್ಲಿ, ಈಗ ಕೊಡ್ಲಿ. ಈಗ ಕೊಡ್ಲಿ. ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ. ಅದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಲಿ. ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೋಟಿಸ್ ಕೂಡ ಕೊಟ್ಟಿಲ್ಲ. ಕೆಲಸ 1 ಕೋಟಿ ರೂಪಾಯಿ
ಉತ್ತರ ಕೊಟ್ಟು ಸಿದ್ಧರಿಂದ ಉತ್ತರ ಕೊಡಬೇಕು. ಮನೆ ಸಭಾಪತಿಗಳೇ ಹೌದ್ರಿ, ಸಭಾಪತಿ ಮಂತ್ರಿಗಳು ಕೂತ್ಕೊಳ್ಳಿ ಮತ್ತೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸ್ವಾಮಿ. ಒಬ್ಬನ ವ್ಯಕ್ತಿಯ ನೋಟಿಸ್ ಕೂಡ ಕೊಟ್ಟಿಲ್ಲ ನೀವು. ಇವರೇ ಕೂತ್ಕೊಳ್ಳಿ. ಈಗ ಸರ್ಕಾರದವರು ಹೇಳಿದ್ದಾರೆ, ಮಂತ್ರಿ ಕರೆದು ಉತ್ತರ ಕೊಡ್ತೀನಿ ಸಭಾ ನಾಯಕರಿಗೆಲ್ಲ ಹೇಳಿದ್ದಾರೆ. ಅದ್ ಕೇಳಿದ ಮತ್ತೆ ನೀವೇನೋ ಹೇಳ್ಬೇಕು. ಒಂದ್ ನಿಮಿಷ ಅವರು ಆಲ್ರೆಡಿ ಹೀಸ್ ಮೇಡ್ ಇಟ್ ವೆರಿ ಕ್ಲಿಯರ್, ವೇಟ್ ಫಾರ್ ಸಮ್ ಟೈಮ್, ಅದನ್ನ ಕರ್ಸ್ತೀವಿ ಉತ್ತರ ಕೊಡ್ತೀವಿ ಹೇಳಂತ ಮಾತು ಹೇಳಿದ್ದಾರೆ. ಅಲ್ಲಿವರೆಗೂ ತಾಳ್ಮೆ ಇರಲಿ. ಪ್ರಶ್ನೆ ನಿಮ್ದೇ ಪ್ರಶ್ನೆಗಳು ಜಾಸ್ತಿ ಇದೆ. ಪ್ರಶ್ನೋತ್ತರ ಇಷ್ಟು ಕಷ್ಟದಲ್ಲಿ ಇವತ್ತು ಎಲ್ಲ ಪ್ರಶ್ನೆಗಳು ಹಾಕ್ತಾ ಉತ್ತರ ಬರುತ್ತೆ, ಅದಕ್ಕೆ ಚರ್ಚೆ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ. ಒಂದ್ ನಿಮಿಷ ಪ್ರಶ್ನೆ ಉತ್ತರ ಆಗ್ಲಿ, ಅದಾದ್ಮೇಲೆ ಅದನ್ನ ತಗೊಳ್ತೀನಿ. ಆಯ್ತು.